ಜೂನ್ 21 ವಿಶ್ವ ಯೋಗ ದಿನಾಚರಣೆ. ಜಗತ್ತಿಗೆ ಭಾರತದ ಕೊಡುಗೆ ಏನಪ್ಪ ಅಂತಂದರೆ ಆಧ್ಯಾತ್ಮ ಮತ್ತು ಯೋಗ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೂನ್ 21ನೇ ತಾರೀಕನ್ನು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸೋದಕ್ಕಾಗಿ ಕರೆ ಕೊಟ್ಟಿದೆ ಅಂತಂದರೆ ಅದು ಭಾರತ ದೇಶದ ಯೋಗದ ಮಹತ್ವ ಅಂತಲೇ ಹೇಳಬೇಕಾಗತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ವಿಚಾರದಲ್ಲಿ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ದೇಶ ಅಂತೇನಾದರೂ ಇದ್ದರೆ ಅದು ಭಾರತ. ಯೋಗದ ಬಗ್ಗೆ ಒಂದಷ್ಟು ಜಿಜ್ಞಾಸೆ ಇದೆ ನಮ್ಮ ಜನಗಳಿಗೆ. ಇವತ್ತೇನಾಗಿದೆ ಅಂತಂದರೆ ಯೋಗ ಅಂದರೆ ಅದು ಒಂದು ಕೂಡ ಮಾರಾಟದ ಸರಕಾಗ್ಬಿಟ್ಟಿದೆ. ಯೋಗ ಕಲಿಸೋದು ಒಂದು ಕೂಡ ದಂಧೆ, ಅದೊಂದು ವ್ಯಾಪಾರ ಆಗ್ತಾ ಇದೆ. ಅದಾಗಬಾರದು. ಭಾರತ ದೇಶದ ಎಲ್ಲ ಜನಗಳಿಗೂ ಯೋಗದ ವಿದ್ಯೆ ಕಲಿಸಿದ್ದೇ ಆದರೆ ಸದೃಢ ಭಾರತವನ್ನು ಕಟ್ಟೋದಕ್ಕೆ ಅದು ಖಂಡಿತ ದಾರಿಯಾಗುತ್ತೆ. ಯೋಗ ವಿದ್ಯೆಯನ್ನು ಕಲಿಸೋದ್ರಲ್ಲಿ ವ್ಯಾಪಾರೀಕರಣ ಬೇಡ, ಸರಳವಾದ ರೀತಿಯಲ್ಲಿ ಎಲ್ಲರಿಗೂ ಕಲಿಸ್ತಕ್ಕಂಥ ಒಂದು ದಿಕ್ಕಲ್ಲಿ ಚಿಂತನೆಯನ್ನು ಬರಬೇಕು. ಅದಕ್ಕೆ ಯೋಗವನ್ನು ಯಾರಿಂದ ಕಲಿಬೇಕು ಅನ್ನೋದಕ್ಕೆ ತೆಲುಗಿನ ಮಹಾಕವಿ ವೇಮನ ಅಂತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಸದ್ಗುರು ಕೃಪಚೆ, ಸದ್ಗುರುವಿನ ಕೃಪೆಯಿಂದ, సద్గురు కృపచే యోగ మర్మము చక్కగా నెరగి సాధించితే ಯೋಗಮೇ ಭೋಗಮಗುನು ಲೇಕ ಯೋಗಮೇ ರೋಗಮಗುನು ವಿಶ್ವದಾಭಿರಾಮ ವಿನರವೇಮ ಅಂತ ಹೇಳ್ತಾನೆ ತೆಲುಗಲ್ಲಿ. ಅದರ ಕನ್ನಡ ವರ್ಷನು ಯೋಗ ವಿದ್ಯೆಯನ್ನು ಸದ್ಗುರುವಿನ ಕೃಪೆಯಿಂದ ಸರಿಯಾದ ರೀತಿಯಲ್ಲಿ ಕಲಿತದ್ದೇ ಆದರೆ ಯೋಗವೇ ಭೋಗವಾಗುತ್ತದೆ, ಇಲ್ಲದೇ ಇದ್ರೆ ಯೋಗವೇ ರೋಗವಾಗುತ್ತದೆ. ವಿಶ್ವದಾಭಿರಾಮ ವಿನರವೇಮ ಅಂತಕ್ಕಂಥ ಮಾತನ್ನ ಸುಮಾರು 500 ವರ್ಷಗಳ ಹಿಂದೆನೆ ಮಹಾಕವಿ ವೇಮನ ಹೇಳಿದ್ದಾನೆ ಅಂತಂದರೆ ಯೋಗದ ಮರ್ಮವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಕ್ಕಂಥದ್ದು, ದೊಡ್ಡಬಳ್ಳಾಪುರ ಅನ್ನೋ ಹೆಸರು ಯಾವ ಪುಣ್ಯಾತ್ಮನ ಗೊತ್ತಿಲ್ಲ. ದೊಡ್ಡಬಳ್ಳಾಪುರ ಎಲ್ಲ ವಿಚಾರದಲ್ಲೂ ದೊಡ್ಡದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಪ್ರದರ್ಶನಗಳನ್ನು ಕೊಟ್ಟಿರ್ತಕ್ಕಂಥ ಊರಲ್ಲಿ ದೊಡ್ಡಬಳ್ಳಾಪುರ ಕೂಡ ಸೇರುತ್ತೆ. ಇದರಲ್ಲಿ ಯೋಗ ವಿದ್ಯೆಯನ್ನು ಮಕ್ಕಳಿಗೆ ಬೋಧನೆ ಮಾಡತಕ್ಕಂಥ ದಿಕ್ಕಲ್ಲಿ ದೊಡ್ಡ ದೊಡ್ಡ ಯೋಗ ಗುರುಗಳು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಮಾಡೋರು ಇದ್ದಾರೆ, ಮಾಡ್ತಾನೂ ಇದ್ದಾರೆ. ಅದರಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಹೆಸರು PG ಅಮರನಾಥ್, ಮಧುಸೂದನ್, ರಾಮಕೃಷ್ಣ ಅಂತಕ್ಕಂಥವರು ಹಲವಾರು ಜನ ಇದ್ದಾರೆ. ಇನ್ನೂ ಬಹಳಷ್ಟು ಜನ ಇರ್ಬೋದು, ನನಗೆ ಹೆಸರುಗಳು ಗೊತ್ತಿಲ್ಲ. ನಾನು ಸಂಪರ್ಕದಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನ ಹೇಳ್ತಾ ಇದ್ದೀನಿ. ಅದ್ಭುತ ವಿದ್ಯೆಯನ್ನು ಕಲಿಸ್ತಾ ಒಂದು ಪರಮಾಶ್ಚರ್ಯ ಅಂತಂದರೆ, ಮೊನ್ನೆ ನ್ಯಾಷನಲ್ ಫ್ರೈಡ್ ಸ್ಕೂಲಲ್ಲಿ ನಡೆದಂತಹ ಕೂರ್ಮಾಸನ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ನಾನು ಅತಿಥಿಯಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಕೊಂಗಾಡೆಪ್ಪ ಪ್ರೌಢಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ಕೂರ್ಮಾಸನದ ಭಂಗಿಯಲ್ಲಿ ತನ್ನ ಬೆನ್ನಿನ ಮೇಲೆ 350 kg ತೂಕದ ಚೀಲಗಳನ್ನು ಹೊತ್ತುಕೊಂಡು ಕೂರ್ಮಾಸನ ಹಾಕಿ ರಾಷ್ಟ್ರೀಯ ದಾಖಲೆ, ಅಂತಾರಾಷ್ಟ್ರೀಯ ದಾಖಲೆಯನ್ನು ಮಾಡಿದ್ದಾಳೆ ಅಂತಂದರೆ ಆ ಕೂರ್ಮಾಸನಕ್ಕಿರ್ತಕ್ಕಂಥ ಪವರನ್ನು ನಾವು ನೋಡಬೇಕು. ಅಂತಹ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದು ದೊಡ್ಡಬಳ್ಳಾಪುರದ 9ನೇ ತರಗತಿಯ ಒಬ್ಬ ವಿದ್ಯಾರ್ಥಿನಿ. ಇದು ತುಂಬ ಸಂತೋಷದ ಸಂಗತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಕಲಿಸ್ತಕ್ಕಂಥ ದಿಕ್ಕಲ್ಲಿ ಮಧುಸೂದನ್ನು, ಅಮರನಾಥ್ ಅವರು, PG ಅಮರನಾಥ್ ಅವರು ಯೋಗ ಶಿಕ್ಷಕರು, ಅವರು ಕೂಡ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅಂಥ ಒಂದು ಯೋಗ ವಿದ್ಯೆ ಎಲ್ಲರಿಗೂ ಲಭಿಸಲಿ. ಇಂದು ಯೋಗ ವಿದ್ಯೆ ವ್ಯಾಪಾರೀಕರಣ ಆಗೋಗಿದೆ, ಅದು ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಕಮರ್ಷಿಯಲ್ ಹೋಗಿ ಇವತ್ತು ವಿದ್ಯೆ ಹೇಳ್ಕೊಡ್ತಕ್ಕಂಥ ಯೋಗ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಗುರುಗಳು ಕೂಡ ಸದೃಢ ಭಾರತವನ್ನು ಕಟ್ಟತಕ್ಕಂಥ ದಿಕ್ಕಲ್ಲಿ ಈ ವಿದ್ಯೆ ಸದುಪಯೋಗ ಆಗಲಿ ಅಂತಕ್ಕಂಥ ತಾನು ಬದುಕಬೇಕು, ದೇಶವು ಉಳಿಬೇಕು, ಭಾರತ ಸದೃಢರಾಗಬೇಕು, ಯುವಕರು ಬಲಾಢ್ಯರಾಗಬೇಕು, ಕೆಟ್ಟ ಹವ್ಯಾಸಗಳಿಂದ ಹೊರಗಡೆ ಬರಬೇಕು. ಬರೀ ಯೋಗ ಕಲಿಯೋದ್ರಿಂದ ಬರೀ ಯೋಗಾಸನಗಳು ಹಾಕ್ಬಿಡ್ತಾರೆ ಅಂತಲ್ಲ. ಯೋಗ ಕಲಿಸ್ತಕ್ಕಂಥ ಶಿಕ್ಷಕರು ಆ ಯೋಗ ಕ್ಲಾಸಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಹಾರದ ಕ್ರಮ, ಧ್ಯಾನ, ಆಧ್ಯಾತ್ಮ, ಆಹಾರದ ಚಿಂತನೆಗಳು ಎಲ್ಲವನ್ನೂ ಹೇಳ್ಕೊಡ್ತಾರೆ. ಇದರಿಂದ ಒಬ್ಬ ಒಳ್ಳೆಯ ಸಂಸ್ಕಾರವಂತ ಮನುಷ್ಯನಾಗಿ ಹೊರಗಡೆ ಬರೋದಕ್ಕೆ ಯೋಗ ಕಾರಣ ಆಗುತ್ತೆ.